ಕಾರ್ಯಕ್ರಮ ಬಹಳ ತುಂಬಾ ಶಿಸ್ತುಬದ್ಧವಾಗಿ ನಡೀತಾರೆ ನಡೆದಿದೆ. ಅದು ದೊಡ್ಡವರಿದ್ದಾರೆ ಕಾರ್ಯಕ್ರಮ ಬಗ್ಗೆ ತಾವು ಹೇಳಿ ಸರ್. ದೊಡ್ಡವರು ಅಂತಲ್ಲ, ನಾವು 83 ಮತ್ತೆ 88ರ ಬ್ಯಾಚಿನ ಎಲ್ಲ ಬ್ಯಾಚ್ ಮೇಟ್ಸ್ ನಾವು. ಈ ಒಂದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತುಂಬಾ ವರ್ಷಗಳ ನಂತರ ನಮ್ಮ ಕಾಲೇಜ್ ಹೇಗಾಗಿದೆ, ಅವಾಗ ಹೇಗಿತ್ತು, ಈಗ ಹೇಗಾಗಿದೆ, ಏನ್ ಬದಲಾವಣೆಗಳನ್ನ ಕಾಣ್ತಾ ಇದೀವಿ ಅನ್ನೋದನ್ನ ನೋಡೋದಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮತ್ತೆ ಇವರು ಹೇಳಿದ್ದನ್ನ ಕಂಟಿನ್ಯೂ ಮಾಡೋದಾದ್ರೆ, ಈಗ ಹ್ಯೂಮನ್ ಅಲ್ಲಾದ್ರೆ ಒಂದೇ ಸ್ಪೀಶೀಸ್, ಬಟ್ ಡೊಮೆಸ್ಟಿಕ್ ಅಲ್ಲಾದ್ರೆ ಒಂದೇ ಅಲ್ಲ. ಕ್ಯಾಟಲ್ ಬೇರೆ ತರನೇ ಇರುತ್ತೆ. ಹಾರ್ಸಸ್ ಕುದುರೆಗಳು ಬೇರೆ ತರ ಅನಾಟಮಿ, ಬೇರೆ ತರ ಫಿಸಿಯಾಲಜಿ. ಡಾಗ್ಸ್ ಬೇರೆ ತರ ಅನಾಟಮಿ, ಬೇರೆ ತರ ಫಿಸಿಯಾಲಜಿ. ಬರ್ಡ್ಸ್ ಒಂದೊಂದ್ ಬರ್ಡು ಒಂದೊಂದ್ ತರ, ಕೋಳಿಗಳೇ ಒಂಥರ, ಬೇರೆ ಆರ್ನಮೆಂಟಲ್ ಬರ್ಡ್ಸ್ ಎಲ್ಲ ಇರುತ್ತಲ್ಲ ಅವೇ ಬೇರೆ ತರ ಇರುತ್ತೆ. ಹಾಗಾಗಿ ಈ ಎಲ್ಲದರ ಅನಾಟಮಿ ಫಿಸಿಯಾಲಜಿ ಬಗ್ಗೆ ಗೊತ್ತಿದ್ರೆ ಮಾತ್ರ ನಾವು ಇಲ್ಲಿ ಏನ್ ಪ್ರಾಬ್ಲಮ್ ಅನ್ನೋದನ್ನ ಡಯಾಗ್ನೋಸ್ ಮಾಡ್ಲಿಕ್ಕೆ ಸಾಧ್ಯ. ಮನುಷ್ಯರಲ್ಲಾದ್ರೆ ಒಂದೇ ಅನಾಟಮಿ, ಒಂದೇ ಫಿಸಿಯಾಲಜಿ ಕಾಮನ್, ಹೇಗಾದ್ರೂ ಮಾಡ್ಬೋದು. ಆದ್ರೆ ಇಲ್ಲಿ ಒಂದೊಂದು ಅನಿಮಲ್, ಒಂದೊಂದು ಅನಾಟಮಿ, ಒಂದೊಂದು ಫಿಸಿಯಾಲಜಿ ಇರೋದ್ರಿಂದ ಈ ಡಯಾಗ್ನೋಸಿಸ್ ಅನ್ನೋದು ರಿಯಲಿ ಎ ಚಾಲೆಂಜ್ ಆಗಿರುತ್ತೆ. ಹಾಗಾಗಿ ಇದರ ಬಗ್ಗೆ ಎಲ್ಲ ನಾಲೆಜ್ ಇದ್ದಲ್ಲಿ ಮಾತ್ರ ನಾವು ಪರ್ಫೆಕ್ಟ್ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದೇ ಒಂದು ವಿಚಾರ ಸರ್, ಹೇಳಿ. ಮೊದಲಿನ ಯಂಗ್ಸ್ಟರ್ಸ್ ಎಲ್ಲ ಯಂಗ್ಸ್ಟರ್ಸ್ ಈಗ ಏನಾದ್ರು ಹೆಣ್ಮಕ್ಳು ಗಂಡ್ಮಕ್ಳು ಯಂಗ್ಸ್ಟರ್ ಯುವಜನತೆ ಈ ಒಂದು ಪ್ರೊಫೆಷನಲ್ ಈ ಒಂದು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಗೆ ಗೊತ್ತೇ ಇದೆ, ಸಿಇಟಿಯಲ್ಲಿ ತುಂಬಾ ಕಾಂಪಿಟೇಷನ್ ಇದೆ. ಎಲ್ಲ ಅಷ್ಟು ಸುಲಭವಾಗಿ ಇದಕ್ಕೆ ಎಂಟ್ರಿ ತಗೊಳಕ್ ಆಗ್ತಾ ಇಲ್ಲ. ಯಾರ್ಯಾರು ಸಿಇಟಿ ತಗೊಂಡಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಇದಕ್ಕೆ ಎಂಟ್ರಿ ತಗೋಬೇಕಂದ್ರೆ ಸಿಇಟಿಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಎಂಟ್ರಿ ಸಿಗ್ತಾ ಇದೆ. ಸೊ ಇಟ್ ಈಸ್ ಆನ್ ಪಾರ್ ವಿತ್ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಅಂತ ಇವತ್ತು ಕಾಮನ್ ಆಗಿ ಸಿಕ್ಕೋಗ್ತಾ ಇದೆ. ವೆಟರ್ನರಿ ಸಿಗ್ಬೇಕಂತಂದ್ರೆ ಯು ಶುಡ್ ಬಿ ಸ್ವಲ್ಪ ಪ್ರೊಫಿಷಿಯಂಟ್ ಆಗಿ ಇರ್ಬೇಕು. ಎಸ್ಪೆಷಲಿ ಪರ್ಸೆಂಟೇಜು, ಸಿಇಟಿ ಪರ್ಫಾರ್ಮೆನ್ಸ್ ಎಲ್ಲನೂ ಇಲ್ಲಿ ಕೌಂಟ್ ಆಗಿದೆ.